ಏನ್ ಹೇಳ್ತಿದ್ರ? ನಾನು ಯಾಕೆ ನಿಮ್ ತಾಳಿ ಕಿತ್ತಾಕ್ಲಿ? ನಾನಿರೋದೇ ನಿಮಗ್ ತಾಳಿ ಕಟ್ಟೋದಕ್ಕೆ, ಅಂದ್ರೆ ನಿಮ್ ತಾಳಿನ ಕಾಪಾಡೋದಕ್ಕೆ. ಮಾತಾಡ್ತಿದ್ದೀರಿ. ನೋಡಿದ್ರೆ ನಿಮ್ ಬಾಬಣ್ಣನ ತಲೆ ತೆಗಿತೀನಿ, ನಿಮ್ ತಾಳಿ ಕಿತ್ತಾಕ್ತೀನಿ ಅಂದ್ರು. ಈಗ ಏನಾಗಿತ್ತು? ನಾನೆಲ್ಲ ಹಾಗೆ ಹೇಳ್ದೆ, ನಾನಿರೋದೇ ನಿಮ್ಮನ್ನ ಕಾಪಾಡೋದಕ್ಕೆ. ನೋಡಿದ್ರೆ ಹಂಗೆ ಹೇಳಿದ್ರೆ, ಈಗ ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದೀರಿ. ದಯವಿಟ್ಟು ನಮ್ಮ ಬಾಬಣ್ಣಗೆ ಏನು ಮಾಡಬೇಡಿ. ಏನು ಮಾಡಲ್ಲ, ಏನು ಮಾಡಲ್ಲ ತಾನೇ? ಏನು ಮಾಡಲ್ಲ, ಏನು ಮಾಡಲ್ಲ, ಏನು ಮಾಡಬೇಡಿ, ಏನು ಮಾಡಲ್ಲ. ಬಾಬಣ್ಣ ಬಾಬಣ್ಣ. ಅಂದ್ರೆ ನಾನು ಪ್ರೇಮ್ ಜೊತೆ ಫೋನಲ್ಲಿ ಮಾತಾಡೋಕೆ ಹೊರಗಡೆ ಹೋದಾಗ ಇಲ್ಲಿ ನಿಜವಾದ ಹನುಮ ಬಂದಿದ್ನ. ನಾನು ಅವನ ವೇಷದಲ್ಲಿರೋದವನು ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಗೌಡ್ರನ್ನೇ ಬಿಟ್ಟಿಲ್ಲ, ಇನ್ನು ನನ್ನನ್ನು ಬಿಡ್ತಾನ. ಇವಾಗ್ಲೇ ಈ ವೇಷನ ಕಳಿಸ್ಬಿಡ್ತೀನಿ. ಪ್ರಾಣ ಇದ್ರೆ ಹೆಲ್ಮೆಟ್ ಮಾರ್ಕೊಂಡು ಜೀವನ ಮಾಡ್ಬೋದು. ಮಧುರ ಅವ್ರೆ ಯಾಕೆ ಮಧುರ ಅವ್ರು ಯಾನು ರಿಯಾಕ್ಟ್ ಮಾಡ್ತಾ ಇಲ್ಲ? ನಿಮ್ ಬೆಳವಣಿಗೆ ನಂಗೆ ಒಂಚೂರು ಇಷ್ಟ ಆಗ್ತಿಲ್ಲ. ನೀವು ನಿಜವಾಗ್ಲೂ ಹನುಮ ಆಗ್ತಿದ್ದೀರಾ? ಅದನ್ನೆಲ್ಲ ಮಾಡ್ದದ್ ನೀವೇ ತಾನೆ. ಜನ ಸೇವೆ ಮಾಡು, ಹಂಗ್ ಮಾಡು, ಹಿಂಗ್ ಮಾಡು, ಚತುರ್ಭುಜ ಆಗುವದ್ರಿ. ನಾನ್ ಹೇಳಿದ್ದು ಜನ ಸೇವೆ ಮಾಡಿ ಅಂತ, ಜನರನ್ನ ಸುಲ್ಗೆ ಮಾಡಿ ಅಂತ ಅಲ್ಲ. ಎಷ್ಟು ಜನ ನಂಗೆ ಫೋನ್ ಮಾಡ್ಬಿಟ್ಟು ಡೀಲ್ ಕೊಡ್ತಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ನೀವು ದೊಡ್ಡ ಡಾನ್ ಆಗ್ತೀರಾ ಅನ್ಸುತ್ತೆ. ಹಲೋ, ಯಾರ? ದುಬೈಂದ ಹೇಳಿ. ಜನ ನಾನು ಬೆಂಗಳೂರು ಬಿಲ್ಡರ್ ಹಪ್ತ ವಸೂಲಿ ಮಾಡಿ ನಿಮಗೆ ಕಳಿಸ್ಬೇಕಾ? ಆಗಲ್ಲ ಆಗಲ್ಲ ಆಗಲ್ಲ, ಇದೆಲ್ಲ ಆಗಲ್ಲ. ನಾನು ರೌಡಿ ಅಲ್ಲ. ಮಾಡಲಿಲ್ಲ ಅಂದ್ರೆ ನನಗೆ ಬ್ಯಾನಿಸ್ಬಿಟ್ಟಾರ್ಯ. ಇದು ಜನಸೇವೆನಾ? ಐ ಲೈಕ್ ಇಟ್. ಹನುಮಣ್ಣ, ನಿಮ್ಮ ಹೆಸರು ಹೇಳಿದ್ರೆ ಸಾಕು, ಜನಗಳು ಒಟ್ಟರಾಸಿ ದುಡ್ಡು ಕೊಡ್ತಾ ಇದ್ದಾರೆ. ನೀವು ಇಟ್ಕೊಳ್ತೀರಲ್ಲ, ನಾನು ಇಟ್ಕೊಳ್ಳ. ಐ ಲೈಕ್ ಇಟ್. ಎಷ್ಟು ಸತಿ ಹೇಳೋದು ನಿಮ್ಗೆ ಈ ತರ ಕೆಲಸ ಮಾಡಬೇಡಿ ಅಂತ? ನಾವು ಬೇಡ ಅಂದ್ವಿ, ಆದ್ರೆ ಜನ ನೀವು ತಗೊಳ್ಳಿಲ್ಲ ಅಂದ್ರೆ ನಾವೇ ಬಂದು ಅಣ್ಣನ್ ಕೊಡ್ತೀವಿ ಅಂದ್ರು, ಅದಕ್ಕೆ ಇಸ್ಕೊಂಬಂದ್ವಿ. ಅಡ್ಡಿಲ್ಲ ಬಿಡಿ ಗೌಡ್ರೆ, ಒಳ್ಳೆ ಬೆಳವಣಿಗೆ ಅಲ್ದ ಇದು. ಹಿಂಗೆ ಮುಂದುವರೆದ್ರೆ ಒಂದಿನ ನಾನೇ ನಿಮ್ಗೆ ಸೆಕ್ಯೂರಿಟಿ ಕೊಟ್ಕಾಗ್ತದೆ. ಲಕ್ಷ್ಮಿ ತನ್ನಿಂತಾನೆ ಬತ್ತೆ ಅಂಬತ್ತಿಗೆ ಬೇಡ ಅಂಬಕ್ಕಾಗ ಒಳ ಕರ್ಕಣಕ. ಬಜರಂಗಿ ಇನ್ಸ್ಪೆಕ್ಟ್ರೆ, ನೀವು ಹಿಂಗೆ ಮಾತಾಡ್ತಾ ಇದಾರಲ್ಲ, ಇದಕ್ಕೂ ನನಗೂ ಯಾರು ಸಂಬಂಧ ಇಲ್ಲ. ಈ ತರ ಕೆಲಸನೆಲ್ಲ ನಾವು ಮಾಡ್ತಾ ಇಲ್ಲ. ಸಂಬಂಧಗಳಿಲ್ಲ ಅಂದಮೇಲೆ ಈ ಸಂಬಂಧಗಳೆಲ್ಲ ಹೇಗೆ ರಟ್ಟುತ್ತಾ ಉಂಟು? ಅದನ್ನ ನಾನು ಕಣ್ಕಂತೆ. ಗೌಡ್ರೆ, ನೀವು ಕಮಿಷನರಿಗೆ ಫೋನ್ ಮಾಡಿ ನಾನು ಪೆಂಡಿಂಗ್ ಅಲ್ಲಿಪ್ಪು ಪ್ರಮೋಷನ್ನ ಮೂವ್ ಮಾಡೋಕೆ ಹೇಳಿ ಬರ್ರೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ.
ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.